ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು ಹಿಂದಿನ ಸರ್ಕಾರದವರು ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವ್ರಿಗೆ ರದ್ದು ಮಾಡಿಬಿಟ್ರು. ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ ಅಂದ್ರೆ 2B ನವರಿಗೆ, ಲಿಂಗಾಯತ ಸಮುದಾಯದವರಿಗೆ 3B ನವರಿಗೆ ಮತ್ತೆ 3A ನವರಿಗೆ 2%, 3A ನವರಿಗೆ 2%, 3B ನವರಿಗೆ 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2A ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ.